ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MG ಔಟ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಡೆವಿಲ್ ಸಿನಿಮಾದ ಒಂದು ಟ್ರೈಲರ್ ಒಂದು ರಿಲೀಸ್ ಡೇಟ್ ಯಾವಾಗ ಅನ್ನೋದು ವಿಡಿಯೋ ತಿಳಿಸ್ಕೊಡ್ತೀನಿ. ಇದನ್ನ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಡೆವಿಲ್ ಸಿನಿಮಾದ ಒಂದು ರಿಲೀಸ್ ಡೇಟ್ 12ನೇ ತಾರೀಕಿತ್ತು, ಡಿಸೆಂಬರ್ 12ನೇ ತಾರೀಕು. ಅದನ್ನ ಚೇಂಜ್ ಮಾಡಿ ಡಿಸೆಂಬರ್ 11ಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾನ. ಅದೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ ಆ ಒಂದು ವಿಷಯ. ಇನ್ನು ಸಿನಿಮಾದ ಒಂದು ರಿಲೀಸ್ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಡೇಟು ಇದೆ ಡಿಸೆಂಬರ್ 5ಕ್ಕೆ. ಈ ಒಂದು ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಏನು ಸಾಂಗ್ ರಿಲೀಸ್ ಆಗಿದ್ವಲ್ಲ ಸರಿಗಮ ಕನ್ನಡ ಇದು ಆ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಈ ಒಂದು ಸಿನಿಮಾದ ಒಂದು ಟ್ರೈಲರ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ ಡಿಸೆಂಬರ್ 5ನೇ ತಾರೀಕು. ಸ್ನೇಹಿತರೆ, ಇನ್ನು ಡಿಸೆಂಬರ್ 5ನೇ ತಾರೀಕು ತುಂಬಾ ಜನ ವೇಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅಂದ್ರೆ ಡೆವಿಲ್ ಸಿನಿಮಾದ ಒಂದು ಈ ಟ್ರೈಲರ್ ದ ಒಂದು ರಿಲೀಸ್ ಡೇಟಿಗೆ ಆಲ್ರೆಡಿ ಎಲ್ಲರೂ ಕೂಡ ಒಂದು ನ್ಯೂಸ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಅವತ್ತಿನ ದಿನ ಒಂದು ನೋಡೋ ಒಂದು ವ್ಯೂವರ್ಸ್ ತುಂಬಾ ಜನ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇದರದ ಒಂದು ಅಪ್ಡೇಟಿಗೆ ಒಂದು ಡೇಟಿಗೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಆಲ್ರೆಡಿ ಈ ಒಂದು ಡೇಟ್ ಗೊತ್ತಾದ್ಮೇಲೆ ಅಂತ ಕೂಡ ಇವತ್ತಿಂದನೇ ಈ ಒಂದು ಸಿನಿಮಾದ ಒಂದು ಟ್ರೈಲರ್ ಒಂದು ವೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನೂ ಒಂದು ಈ ಟ್ರೈಲರ್ ಬಿಡುಗಡೆ ಆಗೋಕೆ ಇನ್ನೊಂದು 5 ದಿನ ಅಷ್ಟೇ ಉಳಿತು. ಇದಾದ್ಮೇಲೆ ಇನ್ನು 5 ದಿನ ಆದ್ಮೇಲೆ ಒಂದು ಸಿನಿಮಾ ರಿಲೀಸ್ ಆಗೋ ಒಂದು ಡೇಟು. ಇವತ್ತಿಗೆ ಒಂದು 10 ದಿನ ಅಂತ ಉಳಿತು ಸಿನಿಮಾ ರಿಲೀಸ್. ಚಿತ್ರತಂಡದಿಂದ ಸಿನಿಮಾದ ಒಂದು ಪ್ರಮೋಷನ್ ಯಾವುದೇ ಕೂಡ ಅಷ್ಟು ಬರ್ತಾ ಇಲ್ಲ. ಬಟ್ ಫ್ಯಾನ್ಸ್ಗಳು ಏನಪ್ಪಾ ಅಂತಂದ್ರೆ ಒಂದು ಆಟೋದಿಂದ ಒಂದು ಪೋಸ್ಟರ್ ಹಚ್ಚಿ, ಆಮೇಲೆ ಕಡೆಗೆ ಒಂದು ಬೇರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂಡ ಒಂದು ಪೋಸ್ಟರ್ ಹಚ್ಚಿ, ಆಮೇಲೆ ಕಡೆ ಬೇರೆ ಭಾಗದಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ ನ್ಯೂಸ್ ಅಲ್ಲೂ ಕೂಡ ಈ ಒಂದು ಸಿನಿಮಾದ ಒಂದು ಪ್ರಮೋಷನ್ ಒಂದು ವಿಡಿಯೋಸ್ ಕೂಡ ಬರ್ತಾ ಇದೆ. ನಾವು ವೇಟ್ ಮಾಡಿ ನೋಡ್ಬೇಕಂದ್ರೆ 11ನೇ ತಾರೀಕು ಯಾವ ತರ ಒಂದು ಕ್ರೇಜ್, ಆಮೇಲೆ ಯಾವ ತರ ಒಂದು ಸೌಂಡ್ ಕ್ರಿಯೇಟ್, ಆಮೇಲೆ ಕಡೆ ಥಿಯೇಟರ್ಗಳು ಕೂಡ ಕೆಲವೊಂದು ಕ್ಲೋಸ್ ಆದವು ಕೂಡ ಮತ್ತೆ ರೀಓಪನ್ ಆಗ್ತದೆ. ಅಂದ್ರೆ ಕ್ಲೋಸ್ ಅಪ್ ಅಂತಂದ್ರೆ 1 ಮಂತ್ 2 ಮಂತ್ ಒಂದು ಥಿಯೇಟರ್ ನ ಕ್ಲೋಸ್ ಮಾಡಿದ್ರೆ ಸಿನಿಮಾ ಕೂಡ ಯಾವುದೇ ಕೂಡ ಸಿನಿಮಾ ಬರ್ತಾ ಇಲ್ಲ ಅಂತಂದು. ಇನ್ಮೇಲೆ ಈ ಒಂದು ಈ ಸಿನಿಮಾನು ಮತ್ತೆ ನೆಕ್ಸ್ಟ್ ಕೂಡ ಸಿನಿಮಾ ಕೂಡ ಇದೆ, ಅವಕ್ಕೂ ಕೂಡ ಮತ್ತೆ ಈ ಒಂದು ಥಿಯೇಟರ್ ನ ರೀಓಪನ್ ಮಾಡಿ ಡಿಸೆಂಬರ್ 12ನೇ ತಾರೀಕು ಒಂದು ದೊಡ್ಡ ಕ್ರೇಜ್ ಅಂತ ಹೇಳ್ಬೋದು ನಮ್ಮ ಒಂದು ಕರ್ನಾಟಕದಲ್ಲಿ. ಯಾಕಪ್ಪ ಅಂತಂದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ನೇಹಿತರೆ, ಇನ್ನು 5ನೇ ತಾರೀಕು ಟ್ರೈಲರ್ ನ ನೋಡ್ಬೇಕು, ಕಾದು ನೋಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ವೇಟ್ ಮಾಡ್ತಾ ಇದ್ದೆ. ಅಂದ್ರೆ ಟ್ರೈಲರ್ ಅಪ್ಡೇಟ್ ಕೂಡ ಬಂದಿದ್ದಿಲ್ಲ, ಹಂಗಾಗಿ ನಾನು ಕೂಡ ಒಂದು 8 ದಿನ ಯಾವುದೇ ಕೂಡ ವಿಡಿಯೋನು ಕೂಡ ಮಾಡಿದ್ದಿಲ್ಲ. ಬಟ್ ಇವತ್ತು ಒಂದು ಟ್ರೈಲರ್ ದ ಒಂದು ರಿಲೀಸ್ ಡೇಟ್ ಕೂಡ ಒಂದು ಗೊತ್ತಾಯ್ತು. ಆಲ್ರೆಡಿ ನಿನ್ನೆ ಬಿಟ್ಟು ಅಂತ ಅನ್ಕೊಂಡಿದ್ದೀನಿ ಟ್ರೈಲರ್ ರಿಲೀಸ್ ಡೇಟ್. ಬಟ್ ಇವತ್ತು ನಾನು ನೋಡಿದ್ದೆ ಒಂದು ಅಪ್ಡೇಟ್. ಡಿಸೆಂಬರ್ 5ನೇ ತಾರೀಕು ಕಾದು ನೋಡ್ಬೇಕು ಟ್ರೈಲರ್ ಯಾವ ತರ ಇದೆ, ದರ್ಶನ್ ಅವ್ರು ಯಾವ ತರ ಕಾಣಿಸ್ಕೊಳ್ತಾ ಇದಾರೆ, ಆಮೇಲೆ ಏನ್ ವಿಷಯ ಇದೆ ಸಿನಿಮಾದಲ್ಲಿ, ಅದೆಲ್ಲ ಅದರ ಸಾಂಗ್ಸ್ ಗಳು ಯಾವ ತರ. ಅಂದ್ರೆ ಆ ಟ್ರೈಲರ್ ತುಂಬಾ ಜನ ವೇಟ್ ಮಾಡ್ತಾ ಇದ್ದು, ನಾನು ಕೂಡ ತುಂಬಾ ಜನ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ ಟ್ರೈಲರ್ಗೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು. ಅದ್ರದ್ದು ಒಂದು ಫೈನಲ್ ಡೇಟ್ ನ ಬಿಟ್ಟಿದ್ರ ಅಂತ ಹೇಳೋದು ಡಿಸೆಂಬರ್ 5ನೇ ತಾರೀಕು. ನೋಡೋಣ, ನಾನು ನೋಡಿ ಸಿನಿಮಾದ ಒಂದು ಟ್ರೈಲರ್ ನನಗೆ ಹೇಗೆ ಅನಿಸ್ತು ಅನ್ನೋದು ಕೂಡ ಖಂಡಿತವಾಗ್ಲೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟ್ರೈಲರ್ ರಿಲೀಸ್ ಆದ್ಮೇಲೆ ನಾ ಇನ್ನು ವೇಟ್ ಮಾಡ್ತಾ ಇದ್ದೀನಿ ಸಿನಿಮಾಗೂ ಕೂಡ. ಸಿನಿಮಾ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಊರಲ್ಲಿ 10ನೇ ತಾರೀಕು ಒಂದು ಪ್ರೀಮಿಯರ್ ಶೋ ಆತರ ಇದ್ರೆ ಮತ್ತೆ ಫ್ಯಾನ್ ಶೋ ಇದ್ರೆ ಕೂಡ ಖಂಡಿತವಾಗ್ಲೂ ನೋಡಿ ಅದ್ರ ಬಗ್ಗೆ ರಿವ್ಯೂ ಕೂಡ ಮಾಡಿರ್ತೀನಿ. ನೋಡ್ಬೇಕು ಅವತ್ತಿನ ದಿವಸ ಹೆಂಗಾಗುತ್ತೆ ಅನ್ನೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಡೆವಿಲ್ ಸಿನಿಮಾದ ಒಂದು ಟ್ರೈಲರ್ ಒಂದು ರಿಲೀಸ್ ಡೇಟ್ ಬಗ್ಗೆ ಅಪ್ಡೇಟ್ ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ನಿಮ್ಗೆ ಗೊತ್ತಾಗಿದ್ರೆ ಓಕೆ, ಬಟ್ ಗೊತ್ತಾಗಿಲ್ಲ ಅಂತಂದ್ರೆ ಈ ವಿಡಿಯೋ ಮುಖಾಂತರ ತಿಳ್ಕೊಂಡಿ ಅಂತ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಇನ್ನು ಟ್ರೈಲರ್ ರಿಲೀಸ್ ಆದ್ಮೇಲೆ ಈ ಒಂದು ಟ್ರೈಲರ್ ಬಗ್ಗೆ ರಿವ್ಯೂ ಮಾಡೋಣ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ಅಂತ ನೋಡೋಕೆ ಧನ್ಯವಾದ ಹೇಳ್ತಾ ವಿಡಿಯೋ ಏನ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.